ಇವತ್ತು ನಾನು ನನಗೆ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿಗಳ ಮನೆಗೆ ಹೋಗ್ತಾ ಇದ್ದೀನಿ. ನಿಜ ಹೇಳ್ಬೇಕು ಅಂತಂದ್ರೆ ಯಾರಂತ ಗೊತ್ತಿಲ್ಲ. ಹಿಂಗಂತೀಯಾರಲ್ಲ, ಏನು ಮಾಡೋದು? ನನ್ನ ಹಸ್ಬೆಂಡು ನಿರಂಜನ್ ದೇಶಪಾಂಡೆ ಅಂತ. ಯಾಕೆ ಗೊತ್ತಿಲ್ಲ, ಬೆಳಗಾದ್ರೆ ಟಿವಿಗಳಲ್ಲಿ ನೋಡೋದೇ ನಿಮ್ಮನ್ನ. ತೇಜಸ್ಸು ಇವಾಗ ನನ್ನನ್ನ ಮಧ್ಯದಲ್ಲೇ ಬಿಟ್ಟು ಹೋಗ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಹುಡುಗಿ ನೋಡಕ್ ಹೋಗ್ತಾ ಇದ್ದೇನೆ. ಹೌದಾ? ಅಲ್ಲಿ ಸೆಟ್ ಆಗಿಲ್ಲ ಅಂತಂದ್ರೆ ಒಳ್ಳೆ ಹುಡುಗಿ ಇದ್ರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ ನಂಬರ್ ಹಾಕ್ಬಿಡಿ. ನಿಮ್ಗೆ ಯಾಕೆ ಬೇಕದು? ಓ ಮೈ ಗುಡ್ನೆಸ್, ಓ ಮೈ ಗಾಡ್, ಇಲ್ಲಿ ಬರ್ತಾ ಇದ್ದಂಗೆ ನನ್ನ ಮಗ ಹ್ಯಾಪಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ, ಇವತ್ತು ನಾನು ನನಗೆ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿಗಳ ಮನೆಗೆ ಹೋಗ್ತಾ ಇದ್ದೀನಿ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ನನ್ನ ವ್ಲಾಗಲ್ಲಿ ಇತ್ತೀಚೆಗೆ ತುಂಬಾ ಫೇಮಸ್ ಆಗ್ತಾ ಇರುವಂತಹ ಏನು ಒಬ್ರು ವ್ಯಕ್ತಿಗಳಿದ್ದಾರೆ. ಅವ್ರು ಹೇಳೋದೇ ಬೇಡ, ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅವರೇ ಮಿಸ್ಟರ್ ತೇಜಸ್. ನಾನು ತೇಜಸ್ಸು ಹಿಂಗೆ ಅವನು ಅದೇ ಗಾಂಧಿ ಬಜಾರಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಅಂತ ಶಾಪಿಂಗ್ಗೆ ಅಂತ ಬಂದಿದ್ವಲ್ವಾ, ಗೌರಿ ಗಣೇಶ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆ ಶಾಪಿಂಗ್ಗೆ ಅಂತ ಬಂದಾಗ ಹಿಂಗೆ ಹೋಗ್ತಾ ಆಯ್ತು. ಶಾಪಿಂಗ್ ಮುಗಿಸ್ಕೊಂಡು ಕಾರ್ ಇದೇ ರೋಡಲ್ಲೇ ಪಾರ್ಕ್ ಮಾಡಿದ್ವಿ. ಅದ್ ಯಾವ ರೋಡು ಹೇಳ್ತೀವಿ ಅಲ್ಲ, ಆ ರೋಡ್ ಹಿಂಗೆ ಪಾಸ್ ಆಗ್ಬೇಕಾದ್ರೆ ಯಾವ್ದೋ ಒಂದ್ ಮನೆ ನೋಡಿದ್ವಿ. ಏನೋ ಮನೆ ಹಿಂಗ್ ಕಟ್ಸಿದಾರೆ ಇವ್ರು ಅಂತಂದ್ರೆ ಏನೋ ಫುಲ್ಲು ಮನೇನ ನಮ್ಗೆ ಡೌಟ್ ಬಂತು. ನಮ್ಗೆ ಮಜಾ ಏನ್ ಗೊತ್ತಾ, ಫಸ್ಟ್ ನೋಡಿದ ತಕ್ಷಣ ಅದು ಮ್ಯೂಸಿಯಂ ತರ ಕಾಣಿಸ್ತದು. ಇದ್ಯಾವುದು ಇಷ್ಟು ಈ ತರ ಗಜಿಬಿಜಿ ರೋಡ್ ಅಲ್ಲಿ ಒಂದು ಮ್ಯೂಸಿಯಂ ತರ ಮಾಡ್ಬಿಡಿದಾರೆ, ಯಾರಿಗೂ ಗೊತ್ತೇ ಇಲ್ವಲ್ಲ ಹಂಗೆ ಹಿಂಗೆ. ಮ್ಯೂಸಿಯಂ ನಾನು ಟ್ಯಾಟೂ ಶಾಪ್ ಅಂದೆ, ಅದನ್ನ ಇವನ್ ಟ್ಯಾಟೂ ಶಾಪ್ ಅಂತಂದ. ಆಮೇಲೆ ಎತ್ಕೊಂಡು ಇಲ್ಲ ಅಕ್ಕ, ಅದು ಟ್ಯಾಟೂ ಶಾಪು ಅಲ್ಲ, ಮ್ಯೂಸಿಯಮು ಅಲ್ಲ, ಅದು ಮನೆ ಅಂತಂದ. ಮನೆ ಇಷ್ಟೊಂದು ಯುನಿಕ್ ಆಗಿ ಹಿಂಗ್ ಕಟ್ಟಿದಾರ. ಅದು ಇಷ್ಟು ಗಾಂಧಿ ಬಜಾರ್ ರೋಡಲ್ಲಿ ಇಷ್ಟು ಜಾಗದಲ್ಲಿ ಬ್ಯುಸಿ ಏರಿಯಲ್ಲಿ ಒಂದು ಸಖತ್ತಾಗಿರೋ ಮನೆ ಕಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಅವ್ರು ಯಾರು ಅಂತ ನಮ್ಗೆ ನಿಜವಾಗ್ಲೂ ಗೊತ್ತೇ ಇಲ್ಲ, ಆಯ್ತಾ? ನಿಜ ಓಪನ್ ಆಗಿ ಹೇಳ್ತಿದ್ದೀನಿ, ಅವ್ರು ಯಾರು ಅಂತ ನನಗಂತೂ ಗೊತ್ತೇ ಇಲ್ಲ. ಸೊ ಆ ಮನೆಗೆ ನಾನು ಇವತ್ತು ಹೋಮ್ ಟೂರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಹೋಮ್ ಟೂರ್ ಫಸ್ಟ್ ಬಿಡಬೇಕು ಅಂದ್ಕೊಂಡಿದ್ದೆ. ಬಟ್ ನಾನು ನಿಜವಾಗ್ಲೂ ಇದನ್ನ ನೋಡ್ಬಿಟ್ಟು ಫಸ್ಟ್ ಈ ಹೋಮ್ ಟೂರ್ ನಾನು ಮಾಡಲೇಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ನಾನು ಈ ಯುನಿಕ್ ಆಗಿರುವಂತ ಮನೆನ ಹೋಮ್ ಟೂರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ತೇಜಸ್ ಹೋಗುವ? 100% ಬನ್ನಿ, ಹೋಗೋಣ ಬನ್ನಿ. ಕರ್ಕೊಂಡ್ ಬಂದಿರೋದಕ್ಕೆ ಕರೆಕ್ಟ್ ಕರ್ಕೊಂಡು ಹೋಗಿ ತೋರ್ಸು, ಆಯ್ತಾ? 100%. ಕಾರ್ ಪಾರ್ಕ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದೀವಿ. ಹಿಂಗೆ ಶಾಪಿಂಗ್ ಮುಗಿಸ್ಕೊಂಡು ಹಿಂಗೆ ಹೋಗ್ಬೇಕಾರೆ ಈ ಮನೆ ನೋಡಿ ಗಾಬರಿ ಆಗ್ಬಿಟ್ಟೆ. ಯಾರಪ್ಪ ಇದು, ಮ್ಯೂಸಿಯಮಾ, ಮೆಡಿಟೇಷನ್ ಸೆಂಟರಾ, ಏನು ಅಂತ ಫಸ್ಟ್ ಡೌಟ್ ಆಗಿ ನೋಡಿದ್ರೆ ಇದು ಮನೆ. ಈ ರೇಂಜ್ಗೆ, ಈ ಜಾಗದಲ್ಲಿ, ಈ ಡೈಮೆನ್ಷನಲ್ಲಿ ಈ ಥರ ಖತರ್ನಾಕ್ ಆಗಿ ಮನೆ ಕಟ್ಸಿರೋಂಥ ವ್ಯಕ್ತಿಗಳನ್ನ ಮೀಟ್ ಆಗಬೇಕು. ಹಾಗೆ ಮನೆ ಹೆಂಗಿದೆ ಅಂತ ನೋಡಬೇಕು ಅಂತ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯಿಂದ ಬಂದಿದ್ದೀನಿ. ಒಳಗಡೆ ನೋಡಿ ಇನ್ನೂ ಸಖತ್ತಾಗಿದೆ. ನೀವು ನೋಡಿದ್ದೀರಾ? ನೋಡಿದ್ದೀವಿ. ಸಮಥಿಂಗ್ ಸ್ಪೆಷಲ್ ಅಂತಂದ್ರೆ ಒಳಗಡೆ ಐಟಮ್ಸ್ ಸಮಥಿಂಗ್ ಸ್ಪೆಷಲ್ ಆಗಿದೆ. ಹೌದಾ? ನಾನು ಇನ್ನೂ ಮನೆ ಒಳಗೆ ಹೋಗೇ ಇಲ್ಲ. ಅವಾಗಲೇ ಇವ್ರು ಹೇಳ್ತಾ ಇದ್ದಾರೆ ಮನೆ ಸಮಥಿಂಗ್ ಸ್ಪೆಷಲ್ ಆಗಿದೆ ಅಂತ. ಮಜಾ ಏನು ಗೊತ್ತಾ, ಮನೆ ಹೆಸರೇ ಸಮಥಿಂಗ್ ಸ್ಪೆಷಲ್. ಮನೇನು ಸಮಥಿಂಗ್ ಸ್ಪೆಷಲ್ಲು, ಮನೆ ಹೆಸರು ಸಮಥಿಂಗ್ ಸ್ಪೆಷಲ್. ಇಟ್ ಈಸ್ ವೆರಿ ಯೂನಿಕ್. ಈಗ ನಾನು ತೇಜಸ್ ಒಳಗೆ ಹೋಗ್ತಾ ಇದ್ದೀವಿ. ಈಗ ಈ ಮನೆ ಒಳಗೆ ಹೋಗುವ
ಈಗ ಈ ಕೂಲ್ಜಾ ಸಿಮ್ ಸಿಮ್ ಡೋರ್ನ ಓಪನ್ ಮಾಡುವ. ಕೂಲ್ಜಾ ಸಿಮ್ ಸಿಮ್. ಓ ಮೈ ಗಾಡ್, ಭಯ ಆಗ್ತಾ ಇದೆ. ಬನ್ನಿ ಹೋಗೋಣ. ನಮ್ಮನ್ನ ಯಾರು ಭಯ ಅಲ್ಲ ತಾನೆ? ಎಲ್ಲೋ ಬಿಚ್ಚಿ ಟ್ರೈ ಮಾಡ್ತಾ ಇದೀವಿ ಗೈಸ್. ನೋಡೋಣ, ಏನೋ ಡೋರ್ ತಟ್ಟೋಣ, ಬಿಲ್ ಮಾಡೋಣ. ಏನಾದ್ರು ಆಚೆ ಒಳಗಡೆಯಿಂದ ಯಾರನ್ನ ಬಂದ್ರೆ ರೆಸ್ಪಾನ್ಸ್ ಮಾಡಿದ್ರೆ ಮನೆ ನೋಡ್ಕೊಂಡ್ ಬರೋಣ, ಇಲ್ಲಾಂದ್ರೆ ವಾಪಸ್ ಹೋಗೋಣ. ಯೇಸು ಬೇತಾರಲ್ಲ, ನಡೀರಿ. ನಿಜ ಹೇಳ್ಬೇಕು ಅಂತಂದ್ರೆ ಯಾರು ಅಂತ ಗೊತ್ತಿಲ್ಲ. ಹಿಂಗಂತೀಯಾರಲ್ಲ, ಏನು ಮಾಡೋದು? ಸಾರಿ, ನಿಮ್ ಪರ್ಮಿಷನ್ ಇಲ್ಲದೆ ಹಿಂಗೆ ದಾರಿಯಲ್ಲಿ ಹೋಗ್ತಾ ಫಸ್ಟ್ ಅನ್ಕೊಂಡು ಮ್ಯೂಸಿಯಂ ಅಥವಾ ಮೆಡಿಟೇಷನ್ ಸೆಂಟರ್ ಅನ್ಕೊಂಡು ನಿಂತ್ಕೊಂಡಿದ್ವಿ. ಬಟ್ ಆಮೇಲೆ ಇಲ್ಲಿ ಸುತ್ತಮುತ್ತ ಜನ, ಆಮೇಲೆ ಇವನು ನಮ್ಮ ತೇಜಸ್ಸು ಇಟ್ಕೊಂಡಿದ್ದೆ ಇಲ್ಲ ಇದು ಮನೆ ಅಂತ ಹೇಳಿಲ್ಲ. ಸೊ ಅದಕ್ಕೆ ನನಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ಆಯ್ತಾ, ನಾನು ನೋಡಿದ್ದೇವೆ ಎನಿ ಚಾನ್ಸ್. ಕಣ್ಣು ತುಂಬಿತು ನಮಗೆ. ಸದ್ಯ ಇವಾಗ ಯಾರು ಜನರನ್ನ ಹೊಡೆಯಲ್ಲ, ಎಲ್ಲ ಭಯ ಆಗ್ತಾ ಇರ್ತದೆ. ನೀವು ಯಾರು ಗೊತ್ತಿಲ್ಲ ಹೋಗಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಮನೇನ ಹೋಮ್ ಟೂರ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಪ್ಲೀಸ್ ನಿಮ್ಮ ಮನೇನ ತೋರಿಸಿ. ಬಿಕಾಸ್ ಹೊರಗಡೆನೂ ತುಂಬ ಸಖತ್ತಾಗಿತ್ತು. ಒಂದು ಕೆಲಸ ಮಾಡೋಣ, ಹೊರಗಡೆನೇ ಏನೇನು ತೋರಿಸ್ತೀರಾ? ಏನೋ ಫುಲ್ ಯುನೀಕ್ ಆಗಿದೆ, ಎಂಟ್ರೆನ್ಸ್ ಇಂದ ಯುನೀಕ್ ಆಗಿದೆ. ನಾನು ತೋರಿಸ್ಕೊಂಡು ಬಂದ್ಬಿಟ್ಟೆ. ಸಾರಿ, ನೀವು ವಿತೌಟ್ ಪರ್ಮಿಷನ್ ಕಾಲೇಜ್ ಕರ್ಕೊಂಡು ಬಂದ್ಬಿಟ್ಟೆ. ಬಟ್ ಸ್ಟಿಲ್ ಅಲ್ಲಿ ಹೇಗಿದೆ, ಏನೇನು ಆ ಪೇಂಟಿಂಗ್ಸ್ ಏನೇನು ಅದೆಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಕಮ್ ಆನ್, ಲೆಟ್ಸ್ ಗೋ ಔಟ್. ಮತ್ತೆ ಫಸ್ಟ್ ಇಂದ ಬರ್ತೀವಿ ಫ್ರೆಂಡ್ಸ್. ಇದಕ್ಕೆ ಯಾವ ಥರ ರಿಪ್ಲೈ ಮಾಡ್ತೀರಾ? ನೀವೇ ಮಾಡಿ. ಇದು ಸಮಥಿಂಗ್ ಸ್ಪೆಷಲ್ ಇನೋವೇಷನ್ ಹಬ್ ಅಂತ ನಾವೇನು ಮಾಡಿದ್ವಿ. ಅದು ಎಂಟ್ರೆನ್ಸಲ್ಲಿ ನಾವು ಆರ್ಟ್ ವರ್ಕ್ಸ್ ಮಾಡಬೇಕು. ಹೊರಗಡೆ ಇರುವಂಥ ಈ ಎಲಿವೇಶನ್ ನೋಡಿದ್ರೆ ಇದು 3D ಗ್ರಾಫಿಟಿ ಡಿಸೈನಲ್ಲಿ ಮಾಡಿಸಿದ್ದಾರೆ. ಈ ಪೇಂಟಿಂಗ್ ನೋಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಕನೆಕ್ಟ್ ಆಗುತ್ತೆ. ಹಾಗೆ ಇದರ ಕಾನ್ಸೆಪ್ಟು ಅದೇ ರೀತಿ ಇದೆ. ಆಕಾಶದಾಚೆ ಅಂದರೆ ಬಿಯಾಂಡ್, ಆಳದೊಳಗೆ ಅಂದರೆ ಬಿನೀತ್, ಅಂತರ ಆಳದಲ್ಲಿ ಅಂದರೆ ವಿತಿನ್ ಯುವರ್ ಸೆಲ್ಫ್. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಆಕಾಶದ ಆಚೆ ಅಂದರೆ ಸ್ಪೇಸಲ್ಲಿ ಒಬ್ಬ ವ್ಯಕ್ತಿ ಹೋಗಿ ಅಲ್ಲಿರುವಂತಹ ಜಾಗ ಹೇಗಿದೆ ಅಂತ ಒಬ್ಬ ಎಕ್ಸ್ಪ್ಲೋರ್ ಮಾಡ್ತಿರೋವಂಥ ವ್ಯಕ್ತಿ. ಇನ್ನೊಬ್ಬ ವ್ಯಕ್ತಿ ಸ್ಕೂಬಾ ಡೈವಿಂಗ್ ಮಾಡಿ ಅಂದರೆ ಸಮುದ್ರದೊಳಗೆ ಅಲ್ಲೇ ಒಂದು ಸುಂದರವಾದ ಪ್ರಪಂಚ, ಅಲ್ಲಿ ಲೈಟ್ ಇಲ್ಲ, ಹಾಗೆ ಆಕ್ಸಿಜನ್ ಸಪ್ಲೈ ಇಲ್ಲ, ಬಟ್ ಸ್ಟಿಲ್ ಅಲ್ಲಿ ಒಂದಷ್ಟು ಜೀವಗಳು ವಾಸಿಸ್ತಾ ಇದ್ದಾವೆ. ಸೊ ಇದನ್ನೆಲ್ಲ ಸಾಧನೆ ಮಾಡಬೇಕು ಅಂತಂದರೆ ನಮಗೆ ಕಾನ್ಸಂಟ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾನೆ. ಧ್ಯಾನ ಮಾಡಬೇಕಾದ್ರೆ ನಮ್ಮೊಳಗೆ 7 ಚಕ್ರಗಳು ಅಲೈನ್ ಆಗಿ ನಮ್ಮಲ್ಲಿ ಒಂದು ಸುಪ್ರೀಮ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಸುಪ್ರೀಮ್ ಪವರಿಂದ ನಮ್ಮ ಗೋಲ್ನ ರೀಚ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ನಾವು ಗಟ್ಟಿ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದು ಇದರ ಅರ್ಥ. ಸೊ ಈ ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ಗೇಟ್ ವಿಚಾರಕ್ಕೆ ಅಂತ ಬಂದಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪಕ್ಷಿಗಳು ಆಕಾಶದಲ್ಲಿ ಆರಾಮಾಗಿ ಹಾರಾಡ್ಕೊಂಡಿರುವಂಥ ಡಿಸೈನ್ ಇದೆ. ಹಾಗೆ ಸಸಿಗಳು, ಹೂಗಳು ಹರಡಿರುವಂಥ ಡಿಸೈನ್ ಇದೆ. ಸೊ ಪ್ರಪಂಚದಲ್ಲಿ ಬರೀ ಮನುಷ್ಯರಿಗೆ ಮಾತ್ರ ಅಷ್ಟೇ ಅಲ್ವೇ ಅಲ್ಲ ಜೀವಿಸೋ ಹಾಕಿರೋದು. ಪ್ರಾಣಿಗಳು, ಪಕ್ಷಿಗಳು, ಸಸಿಗಳು, ಹೂಗಳು ಇವೆಲ್ಲರೊಟ್ಟಿಗೆ ನಾವು ಜೀವನ ಮಾಡಬೇಕು ಅನ್ನೋದೇ ಇದರೊಂದು ಕಾನ್ಸೆಪ್ಟು. ನೀವು ಲೊಕೇಶನ್ ನೋಡಿದ್ರೆ ನಂಬರ್ ಇರುತ್ತೆ. ಎನಿವನ್ ಕ್ಯಾನ್ ಕಾಲ್, ಎನಿವನ್ ಇಸ್ ವೆಲ್ಕಮ್ ಪ್ಲೀಸ್. ಎನಿವನ್ ಕ್ಯಾನ್ ವೆಲ್ಕಮ್. ಸೊ ಇಟ್ ಸ್ಟಾರ್ಟ್ ಮಾಡಿದ್ರೆ ನಾವು ಸೊ ದಟ್ ಪೀಪಲ್ ಕ್ಯಾನ್ ಕಮ್ ಅಂಡ್ ಸಿ ಅಂಡ್ ಇನ್ಸ್ಪೈರ್ಡ್ ಆದರೆ ನಮ್ಗೆ ಇನ್ನೂ ಖುಷಿ. ನೋಡಿ, ನಾನು ಇನ್ಸ್ಪೈರ್ ಆಗಿ ಬಂದಿದ್ದು. ಸೂಪರ್. ನಿಮ್ಮ ಮನೆ ತುಂಬಾ ಬ್ಯೂಟಿಫುಲ್ ಆಗಿದೆ.
ಥ್ಯಾಂಕ್ ಯು. ಹಿಂಗ್ ಶಾಪಿಂಗ್ ಮಾಡ್ಕೊಂಡ್ ಬರ್ತಾ ನೋಡಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಹಾಗಾಗಿ ವೈ ನಾಟ್ ಮಜಾ ಹೆಂಗ್ ಗೊತ್ತಾ, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಫಸ್ಟ್ ನಂದೇ ಹೋಮ್ ಟೂರ್ ಮಾಡ್ಬೇಕು ಅನ್ಕೊಂಡಿದ್ದೆ. ಬಟ್ ನಿಮ್ದು ಸಿಕ್ಕಾಪಟ್ಟೆ ಯುನೀಕ್ ಆಗಿ ಅನ್ನಿಸ್ತು, ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ವೈ ನಾಟ್ ಅಂತ ಹೇಳ್ಬಿಟ್ಟು ನಿಮ್ಮ ಮನೇನ ನಾನು ಬ್ಲಾಗ್ ಮಾಡ ಅಂತ ಬಂದಿದ್ದೀನಿ. ಸೊ ನಿಮ್ಮ ಮನೆ ಎಲ್ಲೆಲ್ಲಿ ಏನೇನಿದೆ, ಎಲ್ಲಿಂದ ತರಿಸಿದ್ರಿ ಏನು ಅಂತ ಒಂಚೂರು ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಬಿಕಾಸ್ ಎಲ್ಲಾರ್ಗು ಒಂದೊಂದು ಆಸೆ ಇರುತ್ತೆ, ಮನೆ ಕಟ್ಟಿಸ್ಬೇಕು ಅಂತ ಆಸೆ ಇರುತ್ತೆ, ಏನಾದ್ರು ಡಿಫ್ರೆಂಟ್ ಆಗಿ ಇಂಟೀರಿಯರ್ ಮಾಡಿಸ್ಬೇಕು ಅಂತ ಆಸೆ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆಲ್ಲ ಇನ್ಸ್ಪಿರೇಷನ್ ಆಗಬೇಕು. ಹಾಗೆ ನಮಗೂ ಅಷ್ಟೇ, ನನಗೂ ನಿರಂಜನ್ಗೂ, ನನ್ನ ಹಸ್ಬೆಂಡ್ ನಿರಂಜನ್ ದೇಶಪಾಂಡೆ ಅಂತ. ಯಾಕೆ ಗೊತ್ತಿಲ್ಲ, ಬೆಳಗಾದ್ರೆ ಟಿವಿಗಳಲ್ಲಿ ನೋಡೋದೇ ನಿಮ್ಮನ್ನ. ಇಷ್ಟು ಜನರನ್ನ ಮನರಂಜಿಸ್ತೀರಾ ನೀವು. ಆಮೇಲೆ ನೀವೆಲ್ಲ ಶಾಪಿಂಗಿಂದ ಹೀಗೆ ನಮ್ಮ ಮನೆಗೆ ಬಂದ್ರಿ ಅಂದರೆ ಅದಕ್ಕಿಂತ ಸಂತೋಷ ಮತ್ತಾವುದೂ ಇಲ್ಲ. ನೀವೆಲ್ಲ ಬಂದಿದ್ದು ತುಂಬ ಸಂತೋಷ ಆಗ್ತಾ ಇದೆ. ಸೊ ಅದಕ್ಕೆ ಅದು ನಿಮ್ಮ ಮನೆನ ವ್ಲಾಗ್ ಮಾಡುವ ಅಂತ ಬಂದ್ವಿ. ಮೆಕ್ಸಿಕನ್ ಆರ್ಟ್ ವರ್ಕ್ ಇದು. ಸೊ ಒಂದು ಮೆಕ್ಸಿಕನ್ ಆರ್ಟಿಸ್ಟ್ ಹ್ಯಾಸ್ ಮೇಡ್ ದ ಮೈಕ್. ಸೊ ಆರ್ಟ್ ವರ್ಕ್ ಇದು ಬಂದು ಮೆಕ್ಸಿಕೋ ಅಲ್ಲಿ ಯಂತ್ರ ಥರ, ನಮಗೆ ಎಲ್ಲಿ ಯಂತ್ರ ಇರುತ್ತೋ ಅಲ್ಲಿ ಅವ್ರಿಗೆ ಯಂತ್ರ ಥರ ಇರುತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ಇದು ಮೆಕ್ಯಾನಿಕ್ಸ್ ಬರುತ್ತೆ ಇದು. ಓಕೆ. ಸೊ ಹ್ಯೂಮನ್ ಬೀಯಿಂಗ್ಸ್ ನಾವೇನು ಕ್ರಿಯೇಟ್ ಮಾಡ್ತೀವೋ ಅದನ್ನ ರೆಪ್ರೆಸೆಂಟ್ ಮಾಡೋಕ್ಕೆ. ಓಕೆ. ಆಮೇಲೆ ನೀವು ರೈಟ್ ಸೈಡ್ ಹೋದ್ರೆ ಅಲ್ಲಿ ಮೆಟೆಟ್ರಾನ್ ಅಂತಾರೆ ಅದನ್ನ. ಏನು ಮೆಟೆಟ್ರಾನ್? ಮೆಟೆಟ್ರಾನ್. ಓಕೆ. ಎಕ್ಸಾಕ್ಟ್ಲಿ. ಸೊ ಮೆಟೆಟ್ರಾನ್ ಅಂದ್ರೆ ನಿಮ್ಗೆ ನಿಮ್ಮ ಆತ್ಮವಿಶ್ವಾಸ ಏನಂತಾರೋ ಅದ್ರ ರೆಪ್ರೆಸೆಂಟೇಷನ್ ಮೆಟೆಟ್ರಾನ್ ಅಂತ. ಆತ್ಮವಿಶ್ವಾಸ. ಅದನ್ನ ರೆಪ್ರೆಸೆಂಟ್ ಮಾಡೋದು ಇಸ್ ಮೆಟೆಟ್ರಾನ್. ಮೆಟೆಟ್ರಾನ್. ಓಕೆ. ಸೊ ಇಲ್ಲಿ ನೀವು ಲೆಫ್ಟ್ ಸೈಡ್ ಬಂದ್ರೆ ಇಲ್ಲಿ ಸೋಲಾರ್ ಸಿಸ್ಟಮ್ ನಿಮ್ಗೆ ಆರ್ಟ್ ವರ್ಕ್ ಕಾಣಿಸುತ್ತೆ. ಎಲ್ಲ ನಮ್ಮ ಜ್ಯೋತಿಷ್ಯ ಹೆಂಗೆ ಹ್ಯೂಮನ್ ಲೈಫ್ ಇನ್ಫ್ಲೂಯೆನ್ಸ್ ಮಾಡುತ್ತೋ ಅದು ರೆಪ್ರೆಸೆಂಟ್ ಮಾಡುತ್ತೆ. ಇವಾಗ ಕೆಳಗಡೆ ಬಂದ್ರೆ ಅದು ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ 6 ಸೆನ್ಸಸ್ ಆಫ್ ಅ ಹ್ಯೂಮನ್ ಬೀಯಿಂಗ್ಸ್ ಅಂತ ಬರುತ್ತೆ. ಸೊ ಅದು ರೆಪ್ರೆಸೆಂಟೇಷನ್ ಇದು. ಓಕೆ. ಸೊ ರೈಟ್ ಸೈಡ್ ಮತ್ತೆ ನೀವು ಹೋದ್ರೆ ಇಟ್ಸ್ ಕಾಲ್ಡ್ ಫಿಬೋನಾಕಿ ಸೀರೀಸ್ ಅಂತ ಒಂದು ಮ್ಯಾಥ್ಸ್ ಅಲ್ಲಿ ಒಂದು ಕಾಂಬಿನೇಷನ್. ಏನು ಫಿಬೋನಾಕಿ ಸೀರೀಸ್ ಅಂತ. ಫಿಬೋನಾಕಿ ಸೀರೀಸ್. ಓಕೆ. ಸೊ ಅದು ನೀವು ಅದರದ್ದು ಗ್ರಾಫ್ ಅದು. ಸೊ ಇಟ್ ರೆಪ್ರೆಸೆಂಟ್ಸ್ ಮಲ್ಟಿ ಡೈಮೆನ್ಷನಾಲಿಟಿ ಆ್ಯಂಡ್ ಇನ್ಫಿನಿಟಿಸಮ್. ಅಂದರೆ ಒಬ್ಬ ಹ್ಯೂಮನ್ ಬೀಯಿಂಗ್ ಯು ಕ್ಯಾನ್ ಬಿ ಮಲ್ಟಿಪಲ್ ವೇಸ್ ಆಫ್ ರೋಲ್ಸ್ ನೀವು ರೆಸ್ಪಾನ್ಸಿಬಲ್ ಆಗಿರ್ಬೋದು ಅಂತ. ಅದೇ ಇದರಲ್ಲಿ ಯು ಗೆಟ್ ಇನ್ಫಿನಿಟಿಸಮ್ ಅಂತ, ಅಂದರೆ ಹ್ಯೂಮನ್ ಬೀಯಿಂಗ್ಸ್ಗೆ ಬೌಂಡ್ಸ್ ಇಲ್ಲ ಅಂತ. ಸೊ ಅದೆಲ್ಲ ಸೇರಿ ಹ್ಯೂಮನ್ ಬೀಯಿಂಗ್ ಆಸ್ ಅ ಸೆಂಟರ್ ಆಫ್ ಯೂನಿವರ್ಸ್ ಅಂತ ಒಂದು ಆರ್ಟ್ ವರ್ಕ್ ಮೆಕ್ಸಿಕೋ ಅಲ್ಲಿ ಈ ಪರ್ಟಿಕ್ಯುಲರ್ ಪೇಂಟಿಂಗ್ನ 1 ಕೋಟಿ ರೂಪಾಯಿಗೆ ಸೇಲ್ ಮಾಡಿದ್ದಾರೆ 2019 ಅಲ್ಲಿ. ಈ ಡಿಸೈನ್ ಇದೇನಿದು ನೆಲ ಒಂಥರ ಫುಲ್ ಡಿಫ್ರೆಂಟ್ ಆಗಿದೆಯಲ್ಲ, ಫುಲ್ ಯಾವ್ದೋ ಒಂದು ಪಬ್ಬು ಬಾರ್ಗಳಲ್ಲಿ ಫುಲ್ ಜಿಗಿ 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 ಅಂತ ಇರುತ್ತಲ್ಲ ಆ ತರ ಇದೆ. ಹೌದು, ಇದು ಸಿಲ್ವರ್ ಕಾನ್ಸೆಪ್ಟ್ ರೂಮ್ ಮಾಡಿದ್ರಿಂದ ಸೊ ಫ್ಲೋರ್ ಕೂಡ ನಿಮ್ಗೆ ಸಿಲ್ವರ್ ಕಾನ್ಸೆಪ್ಟ್ ಬರುತ್ತೆ. ಇದು ಸ್ಪೆಷಲಿ ಇಂಪೋರ್ಟೆಡ್ ಫ್ರಮ್ ಹಾಂಗ್ಕಾಂಗ್. ಸೊ ಇದು ಕಸ್ಟಮ್ ಮೇಡ್ ಟೈಲ್ ಅಂತಾರೆ. ಇದು ಗ್ಲಿಟರಿ ಕೈಂಡ್ ಬರುತ್ತೆ. ಸೊ ನಿಮಗೆ ಅಲ್ಲೆಲ್ಲ ಡಾರ್ಕ್ ಕಾಣಿಸ್ತಾ ಇರುತ್ತೆ ನೋಡಿ. ಹೌದು, ಈಗ ನೋಡಿ ಇಲ್ಲಿ 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 ಕಾಣಿಸ್ತಿದೆ, ಅಲ್ಲಿ ಡಾರ್ಕ್ ಇದೆ. ಈಗ ನಾನು ಹೆಜ್ಜೆ ಇಟ್ಟಿದ ತಕ್ಷಣ ಫುಲ್ ಬ್ರೈಟ್ ಆಗುತ್ತೆ. ಸೊ ನಿಮಗೆ ಸ್ಪಾಟ್ಲೈಟ್ ಎಫೆಕ್ಟ್ ತರ ಹೋಗ್ತಾ ಇರುತ್ತೆ, ನೀವೆಲ್ಲ ಹೋದು ನಿಮ್ಗೆ ಫಾಲೋ ಆಗ್ತಾ ಬರುತ್ತೆ. ಓ ನೈಸ್. ಇದೇನು ಬರ್ತಾ ಇದ್ದಂಗೆ ಬಾರ್ ಕೌಂಟರ್ ಇದೆಯಲ್ಲ ಇಲ್ಲಿ ಎಲ್ಲ. ಜೀವನ ಖಾಲಿ ಬಣ್ಣು ಕುಣಿಯೋ ಮುಂದೆ ಅಲ್ಲಾಡ್ಸು, ಜೀವನ ಖಾಲಿ ಬಣ್ಣು ಕುಣಿಯೋ ಮುಂದೆ ಅಲ್ಲಾಡ್ಸು ಅಲ್ಲಾಡ್ಸು ಅಲ್ಲಾಡ್ಸು. ಬಾರ್ ಕೌಂಟ್ರಾ ಇದು? ನೋ ಅಲ್ವಂತೆ. ಮತ್ತೇನಿದು? ಇದು ನಮ್ಮ ಕಂಪ್ನಿದು ಡಿಸ್ಪ್ಲೇ ಯೂನಿಟ್ ಅಂತ. ಸೊ ಕ್ಲೈಂಟ್ಸ್ಗೆ ಸ್ಯಾಂಪಲ್ಸ್ ತೋರ್ಸಕ್ಕೆ ಎಂತ ಡಿಸ್ಪ್ಲೇ ಏನಿದು? ಸೇಮ್ ಸಮಥಿಂಗ್ ಸ್ಪೆಷಲ್ ತರ ಸಮಥಿಂಗ್ ಸ್ಪೆಷಲ್ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಅದರ ಪ್ರಕಾರ ಮೈ ಗಾಡ್, ಸಮಥಿಂಗ್ ಸ್ಪೆಷಲ್. ಇದೆಲ್ಲಿಂದ ತಗೊಂಬಂದ್ರಿ ಈ ಲಯನ್ನ? ಇದು ಇಂಡಿಯನ್ ಮೇಡ್. ಇದು ಸೋರ್ಸ್ ಫ್ರಮ್ ಇಂಡಿಯಾ. ಓಕೆ. ಸೇಲ್ಗಿಲ್ಲ. ಹಾ ಓಕೆ, ಇಲ್ಲಿ ಹಾಕ್ಬಿಟ್ರೆ ಸೇಲ್ಗಿಲ್ಲ ಅಂತ. ನನಗೆ ಎಂತ ನಾನು ಗಮಾಳ್ಡಿ ಅಂತಂದ್ರೆ ಮನೆ ನೋಡೋ ಜೋಶಲ್ಲಿ ಒಬ್ಬರ ಹೆಸರು ಕೇಳಿಲ್ಲ, ಮನೆ ತೋರಿಸಿ ಹೆಂಗಿದೆ ಏನಂತ ಬಂದ್ಬಿಡ್ತೀನಿ. ಸೊ ಈಗ ಫುಲ್ಲು ನಿಮ್ಮ ಹೋಲ್ ಫ್ಯಾಮಿಲಿ ಇಲ್ಲೇ ಇದೆಯಲ್ಲ? ಎಸ್ ಮ್ಯಾಮ್. ಓಕೆ.
We are so pleased to see you lively. We see in your TV, we see in your programs. We follow you and your husband. Our shows nalli continuously we enjoyed. We were seeing lively yourself to our place. We are so lucky. ನಿಜವಾಗ್ಲೂ ಇವತ್ತು ನಾನು ನಿಮ್ಮ ಮನೆ ನೋಡೋದಕ್ಕೆ ತುಂಬಾ ಲಕ್ಕಿ ಆಗಿದ್ದೀನಿ, ಕಾತುರದಿಂದ ಕಾತುತ್ತಾ ಇದ್ದೀನಿ. ಪ್ಲೀಸ್ ನಿಮ್ಮ ಹೆಸರು ಹೇಳಿ, ಹಾಗೆ ನಿಮ್ಮ ಕಂಪ್ಲೀಟ್ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡಿಸಿ. I am Kishore here and my son Yagnakalp and my ಯಜ್ಞಕಲ್ಪ. ಅದು ಸಮಥಿಂಗ್ ಸ್ಪೆಷಲ್ ಹೆಂಗಿದೆಯೋ ಆ ಹೆಸರು ಕೂಡ ಯಜ್ಞಕಲ್ಪ ಅಂತ ಹೇಳಿ. ಈವನ್ ಇಫ್ ಯು ಗೋಸ್ ಟು ಫಾರಿನ್ ಎಲ್ಲಿಗೆ ಹೋಗಿದ್ರೇನು ಎವ್ರಿಬಡಿ ಹ್ಯಾಸ್ ಟು ಪ್ರೊನೌನ್ಸ್ ನಮ್ಮ ಸಂಸ್ಕೃತ ನಮ್ಮ ಕಲ್ಚರು ಅವ್ರ ಬಾಯಿನಿಂದ ಬರಬೇಕು. ಹೌದಾ, ಒಳ್ಳೇದೇ ಅದು, ಒಳ್ಳೇದೇ ಅದು. She is Dr. Rajeshri Kishore. ತುಂಬಾ ಬ್ಯೂಟಿಫುಲ್ ಆಗಿದೆ. ನಿಮ್ಮ ಸಂಸಾರನೂ ತುಂಬಾ ಚೆನ್ನಾಗಿದೆ, ನಿಮ್ಮ ಮನೆಯೂ ಹೊರಗಡೆಯಿಂದನೇ ಅಷ್ಟು ಬ್ಯೂಟಿಫುಲ್ ಆಗಿದೆ. ಇವಾಗ ಸರ್, ಇವಾಗ ಎಲ್ಲರೂ ಇದ್ರೆ ಒಬ್ಬೊಬ್ರು ನನ್ನ ಕಡೆ ನನಗೆ ಎಕ್ಸ್ಪ್ಲೈನ್ ಮಾಡಬೇಕು, ಆಯ್ತಾ? Yes madam. ಓಕೆನಾ? The house is yours. You show how you wanted, ma'am. ಖಂಡಿತವಾಗ್ಲೂ. We are so happy to receive you. We are so happy to be with you and very lucky to have you. My pleasure. ಸರ್ ಬನ್ನಿ ಬನ್ನಿ, ಏನೇನೆಲ್ಲ ಇಟ್ಟಿದ್ದೀರಾ ತೋರಿಸಿ ನನಗೆ. ಒಂಥರ ಎಲ್ಲ ಈ ಕೂಲ್ ಜಾ ಸಿಂಗ್ ಜಿ ಬೂಮ್ ಬಂದಿದ ತಕ್ಷಣ ಫುಲ್ಲು ಇದೆಲ್ಲ ಜೀನಿ ಇದೆಲ್ಲ ಒಳ್ಳೆ ಒಳ್ಳೊಳ್ಳೆ ಗಿಫ್ಟ್ಗಳೆಲ್ಲ ಬರುತ್ತಲ್ಲ, ಆ ಥರ ಎಲ್ಲ ಏನೇನೇನೋ ಇಟ್ಟಿದ್ದಾರೆ ವೆರೈಟಿ ಆಗಿ. ಈ ಜಸ್ಟ್ ಒಂದು ಅಂದರೆ ನಾವು ಆ್ಯಸ್ ಐ ಟೋಲ್ಡ್ ಯು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಬರಬೇಕಂದ್ರೆ ಪ್ರಪಂಚದಲ್ಲಿ ಇದಾದ ಐಟಮ್ಸು, ಪ್ರಪಂಚದಲ್ಲಿ ಇರೋ ಹೊಸ ಟೆಕ್ನಾಲಜೀಸ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ನಮ್ಮ ಇಂಟೆನ್ಷನ್ ಇತ್ತು. ಆ ಕಾಮನ್ ಮ್ಯಾನ್ ಕೂಡ ಗೊತ್ತಾಗಬೇಕು ಅಂತ ಹೇಳಿ ಈ ಡಿಸ್ಪ್ಲೇ ಸೆಂಟರು ಎಕ್ಸಿಬಿಷನ್ ಸೆಂಟರ್ ಮಾಡಿ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ ಮೇಡಮ್. ಈ ಪರ್ಟಿಕ್ಯುಲರ್ ಐಟಮ್ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಇಟ್ಸ್ 30 years old. ನಿಮ್ಮ ಮಗ ಹೇಳಿದ್ರು ಇದು ನನ್ನಷ್ಟೇ ವಯಸ್ಸಾಗಿದೆ. ಆಮೇಲೆ ನಿಮ್ದು ಎಲ್ಲಿದೆ ಇದು ಪ್ರಾಡಕ್ಟ್ಸ್ ಎಲ್ಲ ಎಲ್ಲಿದೆ ಮೇಡಮ್? ರಾಮಕೃಷ್ಣ ಆಶ್ರಮ ಹತ್ರ ನಮ್ಮ ಆಫೀಸು, ವೇರ್ ಹೌಸು, ಡಿಸ್ಪ್ಲೇ ಸೆಂಟರ್ ಎಲ್ಲ ಇದಾವೆ, ಎಲ್ಲ ಇದೆ. ಮನೆ ವ್ಲಾಗು ಅದ್ರ ಜೊತೆಗೆ ಇವ್ರ ವೇರ್ ಹೌಸ್ಗೆ, ಇವ್ರ ಆಫೀಸ್ಗೆ ಹೋಗ್ಬಿಟ್ಟು ಈ ಥರದ್ದೆಲ್ಲ ಡಿಫ್ರೆಂಟ್ ಆಗಿರುವಂಥ ಎಲ್ಲ ನೋಡಿ ಏನು ಸಕ್ಕತ್ತಾಗಿದೆ, ಯುನೀಕ್ ಆಗಿದೆ. ಆಮೇಲೆ ಎಲ್ಲರಿಗೂ ಡೆಕೋರ್ ಮಾಡಬೇಕು ಅಂತೆಲ್ಲ ಆಸೆ ಇರುತ್ತೆ, ಮನೇನ ತುಂಬ ನೀಟಾಗಿ ಚಂದವಾಗಿ ಇಟ್ಕೋಬೇಕು ಅಂತ. ಸೊ ವೈ ನಾಟ್ ನಾನು ಅಲ್ಲಿಗೆ ಹೋಗಿ ಒಂದು ವ್ಲಾಗನ್ನು ಮಾಡುವ. ಓ ಮೈ ಗುಡ್ನೆಸ್, ಓ ಮೈ ಗಾಡ್. ಇದು ತೆಗಿಬೋದು 5 ನಿಮಿಷ? ಎಸ್ ಮೇಡಮ್ ಪ್ಲೀಸ್. ಇಲ್ಲಿ ನೋಡಿ, ಓ ಮೈ ಗಾಡ್, ಇಲ್ಲಿ ಬರ್ತಾ ಇದ್ದಂಗೆ ನನ್ನ ಮಗ ಹ್ಯಾಪಿ. ನಮ್ಮ ಮನೆಯಲ್ಲಿ ಹ್ಯಾಪಿ ದೇಶಪಾಂಡೆ ಅಂತ ಇದ್ದಾನೆ, ನೀವು ನೋಡ್ಬೋದು. ಪುಟಾಣಿ ನಮ್ದು ಅವನ ಹೆಸರು ಇದ್ದಿದ್ದು ನೋಡಿದ ತಕ್ಷಣ ಫುಲ್ ಖುಷಿ ಆಗೋಯ್ತು. ಏನ್ ಬ್ಯೂಟಿಫುಲ್ ಆಗಿದೆ. ನೀವು ಹೋಮ್ ಡೆಕೋರ್ ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ಸರ್ ಅಲ್ಲಿ ತಂದೆ ಬರ್ತೀನಿ ನಾನು. ಓ ಇದೇನು ಸರ್ ಇದು? ಮೇಡಮ್ ವೆರಿ ಮೀನ್ಸ್ ಕ್ರಿಯೇಟಿವ್ ಜ್ಯುವೆಲ್ರಿ ಬಾಕ್ಸಸ್, ನೋವೇರ್ ಇನ್ ಇಂಡಿಯಾ. ಅಂದರೆ ಆ ಬ್ಯೂಟಿನ, ಆ ಕ್ವಾಲಿಟಿನ ನಮ್ಮ ಇಂಡಿಯನ್ ಕಸ್ಟಮರ್ಸ್ಗೆ ತೋರಿಸ್ಬೋದು ಅನ್ನೋ ಟೆಕ್ನಾಲಜಿಗೋಸ್ಕರ ಅದು ತರಿಸಿದ್ವಿ ನಾವು. ಇದೆಲ್ಲ ಶೆಲ್ಸ್ ಓರಿಯೆಂಟೆಡ್, ರೇರ್ ಶೆಲ್ಸ್ನಿಂದ ಮಾಡಿರೋದು ಇದೆಲ್ಲ ಕೂಡ. ಇದು ಜ್ಯುವೆಲ್ರಿ ಬಾಕ್ಸ್ ಅಂತೆ. ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಬೇಕಾಗಿರುವಂತಹ ವಸ್ತು ಎಲ್ಲ ಕ್ಲೀನಾಗಿ ಆರ್ಗನೈಸಿಂಗ್ ಆಗಿ ಇಟ್ಕೋಬೇಕು ಅಂತಂದರೆ ಈ ಥರ ಡಬ್ಬಿಗಳು ಬೇಕು ವಿತ್ ಫ್ಯಾನ್ಸಿ. ನೋಡಿ, ಯಾರಿಗಿಷ್ಟ ಆಗೋದಿಲ್ಲ. ಆಮೇಲೆ ನೀವು ಯಾರಿಗಾದ್ರೂ ಗಿಫ್ಟ್ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಗಿಫ್ಟ್ ಮಾಡ್ಬೋದು. ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡ್ಬೋದು ಏನೇನೋ ಸಕ್ಕತ್ತಾಗಿ ಮಜವಾಗಿದೆ. ಇದು ಮೊಬೈಲ್ ಸ್ಟ್ಯಾಂಡ್ ಅಂತ ನೋಡಿ, ಮಜವಾಗಿದೆ, ಲವ್ಲಿ. ಹಾಂ ಫ್ಯಾನ್ಸಿ ಆಗೂ ಇದೆ, ಇಟ್ಕೊಳ್ಬೋದು. ಇದೆಲ್ಲ ಪೆನ್ನು ಎಲ್ಲ ಹೋಲ್ಡರ್ ಏನು ಬೇಕಾದ್ರೂ ಇಟ್ಕೋಬೋದಲ್ಲ. ನೈಸ್, ವಾವ್, ಹೆಂಗಿದೆ ನೋಡ್ರಿ. ಕಾಫಿ ಮಗ್ಗು ಸಕ್ಕತ್ತಾಗಿದೆ ಸರ್, ತುಂಬ ಚೆನ್ನಾಗಿದೆ. ಬ್ಯೂಟಿಫುಲ್ ಕಲೆಕ್ಷನ್ಸ್. ಅಲ್ಲಲ್ಲಲ್ಲಲ್ಲಲ್ಲ, ವಾರವ್ವ, ತುಂಬ ಬ್ಯೂಟಿಫುಲ್ ಆಗಿರೋವಂಥ ಎಲ್ಲ ಐಟಮ್ಸ್ ಇದೆ. ಇದನ್ನೆಲ್ಲ ನೋಡಬೇಕಂದ್ರೆ ಖಂಡಿತವಾಗ್ಲೂ ನಾನು ವೇರ್ ಹೌಸ್ಗೆ ಹೋಗಲೇಬೇಕು. ಇದೆಲ್ಲ ನೀವು ನೋಡಲಿ, ನಿಮ್ಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇರೋದು.
ಅಬ್ಬಾ ಖಜಾನೆ ತೆಗಿತಾ ಇದ್ರೆ ಏನೇನೇನೋ ಐಟಮ್ಸ್ ಬರುತ್ತೆ. ಓ ಗ್ರಾವಿಟಿ, ವಾವ್. ಸವಾಶ್. ನೋಡಿ, ನಾನು ಖಂಡಿತವಾಗ್ಲೂ ಹೋಗಿ ಇವರ ವೇರೋಸಲ್ಲಿ ಶಾಪಿಂಗ್ ಅಂತ ನೋಡಿ, ಫಸ್ಟ್ ಬರೋದೇ ಶಾಪಿಂಗ್ ಅಂತ ಕರಡಕಳಿನ ಸೈಲೆಂಟಾಗಿ ನನ್ನ ಬ್ಲಾಗ್ನ ಎಂಡ್ವರೆಗೂ ನೋಡಿ ಆಯಿತಾ. ಏನು ಸಕ್ಕತ್ತಾಗಿದೆ ನೋಡಿ. ಆನೆ, ಅದರ ಫ್ಯಾಮ್ಲಿ, ಇದು ಗಂಡ ಹೆಂಡತಿ ಮಗು, ಹೆಂಗೆ ನೋಡಿ. ಮಂಡೇ ಮಿಸ್ ಮಾಡ್ಕೋತಾ ಇದ್ದೀನಿ. ಇದು ನೀನು, ಇದು ನಾನು, ಸಾರಿ, ಇದು ನೀನು, ಇದು ನಾನು. ವಾವ್, ಬ್ಯೂಟಿಫುಲ್ ಆಗಿದೆ, ವೆರಿ ನೈಸ್ ಸರ್, ಸಕ್ಕತ್ತಾಗಿದೆ. ಇವಾಗ ನನಗೆ ನಿಮ್ಮ ಮನೆಯನ್ನು ತೋರಿಸುವಂತ ಸಮಯ. ಮೇಡಮ್, ಈ ಪೇಂಟಿಂಗ್ ಮಾಡಿದ ಒಬ್ಬ ಆರ್ಟಿಸ್ಟ್ ಜಗದೀಶ್ ಅಂತ. ಓಕೆ, ಅವ್ರಿಗೆ ನಾವು ಕಾನ್ಸೆಪ್ಟ್ ಝೀಬ್ರಾ ಕಾನ್ಸೆಪ್ಟ್ ಕೊಟ್ವಿ. ಬಿಕಾಸ್ ಇಸ್ ಸಿಲ್ವರ್ ಅಂಡ್ ಇದು ತೋರಿಸಿದ್ರು, ಸಿಲ್ವರ್ ಅಂಡ್ ಬ್ಲಾಕ್ ಇರೋದ್ರಿಂದ ಸೇಮ್ ಝೀಬ್ರಾನಲ್ಲಿ ಕೂಡ ಅದಕ್ಕೆ ತೋರಿಸೋಣ ಅಂತ ಒಬ್ಬ ಆರ್ಟಿಸ್ಟ್ ಇಂದ ಮಾಡಿಸಿದ್ವಿ. ಸೊ 2 people 15 days ಇದು ಕಂಪ್ಲೀಟ್ಲಿ ಪೇಂಟಿಂಗ್ ಮಾಡಿ ಇದು ಮಾಡಿದ್ದಾರೆ. ಎಷ್ಟು ವರ್ಷ ತಗೊಂಡ್ರಿ ಸರ್ ಮನೆನ ಕಟ್ಸೋದಕ್ಕೆ? ಮಿನಿಮಮ್ 3 years ಆಯ್ತು ಮೇಡಮ್. ಮೈ ಗಾಡ್. ಓಕೆ, ಇವಾಗ ಹೋಗುವುದೇ ನಾವು? ಎಸ್ ಮೇಡಮ್. ಹೆಂಗ್ ಹೋಗೋದು? ಲಿಫ್ಟ್ ಅಲ್ಲಿ ಹೋಗೋದಾ? ನೋ ಮೇಡಮ್, ಸ್ಟೆಪ್ಸ್ ತಗೋಬೇಕು. ಒನ್ ಮೋರ್ ಸರ್ಪ್ರೈಸ್ ಅಂಡ್ ಡೆಫಿನೆಟ್ಲಿ ವಿಲ್ ಎಂಜಾಯ್ ಇಟ್. ಸರ್ಪ್ರೈಸ್ ಬನ್ನಿ. ನನಗೆ ಸರ್ಪ್ರೈಸ್ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಗಂಡನ ಮಿಸ್ ಮಾಡ್ಕೊಳ್ಳೋ ಟೈಮಲ್ಲಿ ಇವರು ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ನನಗೆ, ಮನೆ ತೋರಿಸಿ ಫುಲ್ ಸರ್ಪ್ರೈಸ್. ಓಕೆ, ಹೋಗೋದಾ ಸರ್? ಪ್ಲೀಸ್ ಮ್ಯಾಮ್. ಹಾ, Ma'am, this is a piano steps. First time in India, and nobody has experimented here. So we wanted the common people to enjoy this. So you are today here. We are so lucky. Please, ma'am. ಇಲ್ಲಿ ನೋಡಿ. ಸರಿಗಮ ಪದ ನಿಸ. ಎಸ್ ಮ್ಯಾಮ್. ಹೆಂಗೆ ನೋಡಿ, ಇಲ್ಲಿ ನೋಡಿ ಇಂದ ಸ್ಟಾರ್ಟ್ ಮಾಡ್ತೀನಿ. ಸರಿ ಗ ಮ ಪ ದ ನಿ ಸ. ಹೇ, ಮಜವಾಗಿದೆ, ಕೂಲ್ ಆಗಿದೆ, ಸಾಕಾಗಿದೆ. ಮನೆಯಲ್ಲಿ ಬೋರ್ ಆಗ್ತಿದ್ರೆ ಆಟ ಆಡ್ಕೊಂಡಿರ್ಬೋದು ಇವ್ರ ಮನೆಯಲ್ಲಿ. ಒಬ್ರೇ ಇದ್ರು ಏನು ಬೇಜಾರಾಗಲ್ಲ. ಆಟ ಆಡ್ಕೊಂಡು ಹಾ ಇರು, 1 ನಿಮಿಷ ಇರು, ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತೀನಿ, ನಿಂಗ್ ಅಂತ ಓಡ್ಕೊಂಡ್ ಬರ್ಬೋದು. ಬನ್ನಿ ಸರ್, ನಿಮ್ಮ ಮನೆ ತೋರಿಸಿ, ಇಲ್ಲ ನಾನೇ ನಡ್ಕೊಂಡು ಹೊರಟೋಗ್ತೀನಿ ಏನೇನಿದೆ ಅಂತ. ಪ್ಲೀಸ್ ಬನ್ನಿ. ಪ್ಲೆಷರ್. ನಿಮಿಷ ನಿಂತ್ಕೊಳ್ಳಿ. ಯಾಕೆ ಅರ್ಜೆಂಟ್? ಯಾಕೆ? ಇಲ್ಲಿ ಇನ್ನೊಂದಿದೆ ನಿಮಗೆ. ಇನ್ನೊಂದು? ಆಲ್ ಬ್ಲ್ಯಾಕ್ಸ್ ಮೇಲೆ ಕಾಲಿಟ್ಕೊಂಡ್ ಬನ್ನಿ. ಓ, ಕುಂಟಬಿಲ್ಲೆ. 1 ಲೈಟು. ಡಿಶ್ಕ್ಯಾವ್. ಒಳ್ಳೆ ಡ್ಯಾನ್ಸ್ ಬರಿದ್ದಂಗಿದೆ. ಎಂತ ಕಾನ್ಸೆಪ್ಟ್ ಇದು? ಇದು ನಿಮಗೆ ಇನ್ಫಿನಿಟಿ ಮಿರರ್ ಕಾನ್ಸೆಪ್ಟ್ ಅಂತಾರೆ. ಸೊ ನೀವು ಕ್ಯಾಮ್ರಾ ಇಲ್ಲಿ ತಗೊಂಬಂದ್ರೆ ಫುಲ್ ಡೆಪ್ತ್ ಕಾಣಿಸುತ್ತೆ ನಿಮಗೆ. ಇದಿರೋದು ಬರೀ 2 inch. ಆದರೆ ಇಲ್ಯೂಷನ್ ಅಲ್ಲಿ ನಿಮಗೆ ಎಷ್ಟೋ ಡೀಪ್ ಇದೆ ಅಂತ ಕಾಣಿಸುತ್ತೆ. ಇದೆಲ್ಲ ಕಂಪ್ಲೀಟ್ಲಿ LED ರೂಮ್ ಕಾನ್ಸೆಪ್ಟ್ ಅಂತ ಮಾಡಿದ್ದಾರೆ. LED ರೂಮ್. ಈ ದುಬೈಯಲ್ಲೋ ಅದು ಎಲ್ಲೋ ಹಿಂಗೆ ಈ ಗ್ಲಾಸ್ ಮೇಲೆ ನಡ್ಕೊಂಡು ಹೋಗೋದು ಅದೇ ಥರ ಫೀಲ್ ಇದೆ. ಓ ಮೈ ಗಾಡ್. ಶೋಪ್ಪ, ಇಲ್ಲ ಆ್ಯಕ್ಚುಲಿ ನಿಮಗೆ ಡೆಪ್ತ್ ನೋಡ್ಬೋದು. ಇಲ್ಲಿ ಏನಿಲ್ಲ, ಇಲ್ಲಿ ನೋಡಿಲಿ. ಯಪ್ಪ, ದುಬೈಯಲ್ಲಿ ಈ ಥರ ಈ ಟ್ರಾನ್ಸ್ಪರೆಂಟ್ ಬ್ರಿಡ್ಜ್, ಇನ್ಫಿನಿಟಿ ಮಿರರ್ಸ್, ಇನ್ಫಿನಿಟಿ ಮಿರರ್ಸ್ ಮೇಲೆ ಹಿಂಗೆ ನಡ್ಕೊಂಡು ಹೋಗೋದು. ನಮ್ಮ ಬೆಂಗಳೂರಲ್ಲೇ, ಅದು ಗಾಂಧಿ ಬಜಾರಲ್ಲೇ ಹಿಂಗಿದೆ ಅಂತ ಗೊತ್ತೇ ಇರಲಿಲ್ಲ. ಅದು ಮನೆಯಲ್ಲಿ
ಅಪ್ಪ ಭಯ ಆಗುತ್ತೆ, ಸ್ವೀ ಅಂತ ಹಿಂಗೇನೋ ಒಳಗಡೋಗ್ತೀನೋ ಅಂತ. ಬಟ್ ಇಲ್ಲ, ಮಜಾ ಎಂತ ಗೊತ್ತಾ, ಇದು ಸಿಂಗಲ್ ಲೇಯರಲ್ಲಿ LED ಲೈಟ್ನ ಬಿಟ್ಟಿರೋದು. ಬಟ್ ಅದು ಕಾಣಿಸೋದು ನೋಡಿ ಹೆಂಗಿದೆ ಅಂತ. ಇದು ಸಕ್ಕದಾಗಿದೆ. ಇದು ಸೇಮ್ ಮ್ಯಾನುಫ್ಯಾಕ್ಚರ್. ಓ ವೆರಿ ನೈಸ್, ಸಿಕ್ಕಾಪಡೆ ಯೂನಿಕ್ ಆಗಿದೆ. ಇಟ್ಟರೆ ಯಾವುದೋ ಒಂದು ಮ್ಯೂಸಿಯಮ್ಗೆ ಎಲ್ಲ ಬಂದಂಗಿದೆ ನಿಜವಾಗ್ಲೂ. ಯಪ್ಪ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾ? ನಾರ್ಮಲ್ ಎಲ್ಲರೂ ಬರ್ಬೋದಲ್ಲ ನಿಮ್ಮ ಮನೆಗೆ? ವೆಲ್ಕಮ್, ಪ್ಲೀಸ್ ಡೂ ಕಮ್. ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಇವ್ರ ಮನೆ ವ್ಲಾಗ್ನ ಬೇರೆ ಯಾರೂ ನೋಡೇ ಇಲ್ಲ, ಯಾರೂ ಮಾಡೇ ಇಲ್ಲ, ನಾನೇ ಮಾಡೋದು. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಇಷ್ಟು ಯುನಿಕ್ ಆಗಿ ಮಾಡಿರೋದಕ್ಕೆ. ಓಕೆ, ನೆಕ್ಸ್ಟು ಇನ್ನೂ ತುಂಬ ಇದೆ ನಿಮಗೆ ಸರ್ಪ್ರೈಸಸ್. ಹೌದಾ? ಓಕೆ ಮೇಡಮ್, ಈ ಮನೆ ಸರ್ಪ್ರೈಸ್ ಸ್ಟೆಪ್ಗಳ ಹಾಗೆ ಇದೆ, ಎಲ್ಲ ಸ್ಟೆಪ್ಸು. ಅದು ಸರಿಗಮಪ ಆಯ್ತು ಅಂದ್ರೆ ಇದು ಅಷ್ಟೇ, ಒಂದ್ ಕಡೆ ಬಂದಿರೋ ಸ್ಟೆಪ್ಸ್ ಮತ್ತೊಂದ್ ಕಡೆ ಇಲ್ಲ. ಒಂದು ದೊಡ್ಡದಿದ್ರೆ ಇನ್ನೊಂದು ಹೀಗೆ. ಓ ಆಮೇಲೆ ಇನ್ನೊಂದು ಒನ್ ಮೋರ್ ಥಿಂಗ್ ಐ ಹ್ಯಾವ್ ನೋಟಿಸ್ಡ್ ಏನಂದ್ರೆ ಅಲ್ಲಿ ಸಿಲ್ವರ್ ಇದೆ. ಇದು ಕಾಪರ್ ಕಾನ್ಸೆಪ್ಟ್ ಇದು. ಓ ಇದು ಕಾಪರ್. ಓಕೆ 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 ನೈಸ್. ಓಹೋ ಇಲ್ಲೇನೋ ಇದೆ, ಇಷ್ಟೊಂದು ಪ್ರಶಸ್ತಿಗಳು. ಇಲ್ಲಿ ನಮ್ಮ ಅಮ್ಮ ಅವರ ಅಚೀವ್ಮೆಂಟ್ಸ್. ಓ ಹಾಗಾದ್ರೆ ಇದಕ್ಕೆ ಅವರೇ ಮಾತಾಡೋದು ಒಳ್ಳೇದು. ಏನಿದು ಮೇಡಮ್, ಈ ರೂಮ್ ಫುಲ್ ಪ್ರಶಸ್ತಿಗಳು, ಮೊಮೆಂಟೋಸು ಎಲ್ಲ ಇದೆ. ಎಂತ ಇದು? ಇದು ಎಲ್ಲ ನಾನು ಕನ್ನಡದಲ್ಲಿನೇ MA MPhil PhD ಮಾಡಿರೋದು. ನನಗೆ MA ರ್ಯಾಂಕ್ ಬಂತು. ಅಲ್ಲಿಂದ ಕಾರ್ಯಕ್ರಮಗಳು, ಅಲ್ಲಲ್ಲಿ ಗೆಸ್ಟ್ಗಳು, ಅತಿಥಿಯಾಗಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು, ಕರ್ನಾಟಕ ಇತಿಹಾಸ ಸಮ್ಮೇಳನ, ಮೊನ್ನೆ ಈ ಗಡಿ ಭಾಗದ್ದು ಒಂದು ಬಂತು, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ. ಸೊ ಹೀಗೆ ಕರ್ನಾಟಕ, ಆಮೇಲೆ ಹೈದರಾಬಾದ್ ಸಾಹಿತ್ಯ ಮಂಟಪ ಅಂತ ಹೇಳಿ, ಜೊತೆಗೆ ಅನೇಕ ಒಂದಿಷ್ಟು ಸಂಘ ಸಂಸ್ಥೆಗಳು, ಪ್ರತಿಷ್ಠಾನಗಳು, ಅಲ್ಲಲ್ಲಿ ಕೆಲವು ಕಡೆ ಎಲ್ಲ ನನ್ನ ಉಪನ್ಯಾಸಗಳು ತುಂಬ ನಡೆಯುತ್ತೆ. ನನ್ನದೇ ಆಗಿರುವಂತಹ ಸಿರಿಗನ್ನಡಂ ಗೆಲ್ಗೆ ಪ್ರತಿಷ್ಠಾನ ಇದೆ. ಆ ಪ್ರತಿಷ್ಠಾನದಿಂದ ಈ ಕರೋನಾ ಟೈಮ್ನಲ್ಲಿ ಆನ್ಲೈನ್ನಲ್ಲಿ ಅಮೇರಿಕಾ, ಆಸ್ಟ್ರೇಲಿಯಾ, ಕೆನಡಾ, ಆಮೇಲೆ ಯಾವುದು ಸಿಂಗಾಪುರ್, ಮಸ್ಕತ್, ಹೀಗೆ ಒಟ್ಟಾರೆಯಾಗಿ ಕನ್ನಡನ ಜಗತ್ತಿನಾದ್ಯಂತ ಒಂದು ಹರಡಬೇಕು ಎನ್ನುವಂಥದ್ದು. ಹೀಗಾಗಿ ಅಲ್ಲಿರುವಂತಹ ಕನ್ನಡ ಸಂಘಗಳ ಜೊತೆಗೆ, ನಮ್ಮ ಕರ್ನಾಟಕದವ್ರ ಜೊತೆಗೆ ಆನ್ಲೈನ್ ಕಾರ್ಯಕ್ರಮಗಳನ್ನು ಪ್ರತಿ ಶನಿವಾರ ಮಾಡಿದ್ವಿ. ಪ್ರತಿ ಕಾಲೇಜ್ನಲ್ಲಿ ಕನ್ನಡದ ಒಂದು ಅದು ಹಳೆಗನ್ನಡ, ನಡುಗನ್ನಡ, ದಾಸ ಸಾಹಿತ್ಯದಲ್ಲಿ ಅದನ್ನೀಗ ಪ್ರತಿ ಕಾಲೇಜ್ಗೆ, ಈಗ ವರ್ಲ್ಡ್ ವೈಸ್ ಆಯಿತು, ಆನ್ಲೈನ್ ಆಯಿತು, ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೆ ಈಗ ಕಾಲೇಜ್ ಟು ಕಾಲೇಜ್ ಅಂತ ಮಾಡಿಬಿಟ್ಟು, ಈಗ ಹಳೆಗನ್ನಡದ್ದೇ ಮಕ್ಕಳು ಪದ್ಯ ಹೇಳಬೇಕು, ಅದ್ರ ಭಾವಾರ್ಥ ಹೇಳಿ ಅದನ್ನು ಚರ್ಚೆಗೆ ಕೊಡಬೇಕು. ಇದು ಒಂಥರ ಚರ್ಚಾ ಸ್ಪರ್ಧೆ ಮಾಡಿಬಿಟ್ಟು ಅವರಿಗೆ ಈ ರೀತಿಯಾಗಿರುವಂಥ ಪ್ರತಿ ಭಾಗವಹಿಸೋರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇರೋದು. ಸರ್ಟಿಫಿಕೇಟ್. ಓಕೆ. ದೊಡ್ಡವರಿಗೆ ಯಾಕೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಅಂತ ಹೇಳಿ ಬೆಸ್ಟ್ ಆಫ್ 2 ಅಷ್ಟು ಜನ, ಎಷ್ಟೇ ಜನ ಮಾತಾಡಿದ್ರು ಅದರಲ್ಲಿ ಚೆನ್ನಾಗಿ ಮಾತಾಡಿದ್ರು ಇಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಕನ್ನಡ ರತ್ನ ಅಂತ ಹೇಳಿ, ಅದಕ್ಕೆ ರತ್ನನೇ ಕೈಯಲ್ಲಿ ಕೊಟ್ಬಿಡೋಣ ಅಂತ ಈ ಥರ ಮಾಡಿಸಿರುವಂಥ. ವೆರಿ ನೈಸ್, ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ಈ ಪ್ರಶಸ್ತಿಗಳು. ಹಾಗೆ ನೀವು ಕನ್ನಡ ಬಗ್ಗೆ ಇಷ್ಟೊಂದು ಒಲವಿಟ್ಕೊಂಡು ಎಲ್ಲ ಮಕ್ಕಳಿಗೂ ಒಂದು ಎಂಕರೇಜ್ಮೆಂಟ್ ತೋರಿಸ್ತಾ ಇದ್ದೀರಲ್ವಾ, ತುಂಬ ಖುಷಿ ಆಯಿತು. ಸೊ ಇವರ ಜಾಗ ಇದು ತುಂಬ ಖುಷಿ ಆಯಿತು. ನಿಮಗೆ ಅಂತ ಒಂದು ಡೆಡಿಕೇಟೆಡ್ ಸ್ಪೇಸ್ ಇದೆಯಲ್ವಾ, ತುಂಬ ಅದ್ಭುತವಾಗಿದೆ. ಇದು ಪುಸ್ತಕಗಳ ಒಂದು ಸುಮಾರಿದೆ, ಚಿಕ್ಕದ ಒಂದು ದೊಡ್ಡ ಲೈಬ್ರರಿನೇ ಆಗ್ಬಿಡತ್ತೆ ನಂದು. ಬುಕ್ ಕಲೆಕ್ಷನ್ಸು, ಅದೆಲ್ಲ ರೆಫರೆನ್ಸ್, ಇವೆಲ್ಲ ನಾನು ಬರೆದಿರುವಂಥ ಬುಕ್ಸು. ಒಟ್ಟು 28ರಿಂದ ಇನ್ನೂ 3 ಪುಸ್ತಕ ಮುದ್ರಣದಲ್ಲಿದೆ, ಒಂದು 30 ಬುಕ್ ಆಗುತ್ತೆ. ಇವೆಲ್ಲಗಳನ್ನು ಬರೀ ಸಂಶೋಧನೆ ಬುಕ್ ಹೆಚ್ಚಿರುತ್ತೆ, PhDಗೆ ಸಂಬಂಧಪಟ್ಟವಂಥದ್ದು. ಇದೇ ನಾನು ಮಾಡಿರುವಂತಹ PhD ಬುಕ್. ಇದು ಬಹಳ, ಇದಕ್ಕೆ ಡಾಕ್ಟರೇಟ್ ಸಿಕ್ಕಿರುವಂಥದ್ದು, ಗೋಲ್ಡ್ ಮೆಡಲಿಸ್ಟ್. ಇದು ಅತ್ಯಂತ ಒಳ್ಳೆಯ ಸಂಶೋಧನೆ ಅಂದ್ಬಿಟ್ಟು ಕೊಟ್ಟಿರುವಂಥ ಡಾಕ್ಟರೇಟ್. ನಿಜವಾಗ್ಲೂ ಖುಷಿ. ಆಮೇಲೆ ಸುಗುರೇಶ್ವರರು ಒಂದು ಸಾಂಸ್ಕೃತಿಕ ಅಧ್ಯಯನ ಅಂತ ಹೇಳಿ
ಮಾಡಿರುವಂತಹ ಸುಗೂರೇಶ್ವರರು ಅಂತ ಬಹಳ ಜಾಗೃತ ದೇವಸ್ಥಾನ. ರಾಯಚೂರು ಜಿಲ್ಲೆಯಲ್ಲಿ ಬರುತ್ತೆ ಇದು. ದೇವಸುಗೂರು ಶಕ್ತಿನಗರ ಅಂತ ಹೇಳಿ ಕರೀತಾರೆ ಇವರಿಗೆ. ತುಂಬಾ ಜಾಗೃತ. ಅಮಾವಾಸ್ಯೆ ಆಯಿತು, ಫಾರಿನರ್ಸ್ ಎಲ್ಲರೂ ತುಂಬಾ ಅದ್ಭುತವಾಗಿರುವಂಥ ಹಿಸ್ಟ್ರಿ ಉಳ್ಳಂಥ ದೇವಸ್ಥಾನ ಇದು. ಹೈದರಾಬಾದ್ ನಿಜಾಮಿಂದ ಹಿಡಿದು ವಿಜಯನಗರ ಸಾಮ್ರಾಜ್ಯದವ್ರದಿಂದ ಹಿಡಿದು ತುಂಬ ಮಾಡಿದ್ದಾರೆ. ಈ ಒಂದು ಥೀಸಸ್ಸು ಇದು ದೇಶಪಾಂಡೆ ಅವರಿಗೂ ಕೊಡ್ರಿ. ನಿಮ್ಮಿಬ್ಬರು ದಂಪತಿಗಳಿಗೆ ಇದನ್ನ ಓದಿ ಗಡಿ ಭಾಷೆಗಳಲ್ಲಿದಂತ ಒಂದು ಬುಕ್ ಕೊಡಿ ಅಂತ ಹೇಳಿದ್ರೆ ಕೊಟ್ಟಿದ್ದೀನಿ. ಜೊತೆಗೆ ನಾನು ಹಲವಾರು ಬುಕ್ಗಳನ್ನು ತುಂಬ ಕೊಡ್ತಾ ಇದ್ದೀನಿ. ಖಂಡಿತ ಓದಬೇಕು, ಅದರ ವಿಚಾರಗಳನ್ನ ಹೇಳ್ಬೇಕು. ಖಂಡಿತ. ಓಕೆ, ನಾನು ನನ್ನ ಗಂಡನಿಗೆ ಹೇಳ್ತೀನಿ ಕೂತ್ಕೊಂಡು ಪ್ಲೀಸ್ ಓದ್ಬಿಡು ನನಗೆ ಹೇಳಿ. ನಂಗೆ ಹೆಂಗ್ ಗೊತ್ತಾ, ಬೇಜಾರು ಮಾಡ್ಕೊಂಬಿಡಿ, ಓಪನ್ ಆಗಿ ಹೇಳ್ಬಿಡ್ತೀನಿ. ಹೆಂಗ್ ಬುಕ್ ಕೂತ್ಕೊಂಡು ನಿದ್ದೆ ಬಂದ್ಬಿಡುತ್ತೆ ನಂಗೆ ಅಲ್ವಾ? ಎಷ್ಟು ಒಳ್ಳೇದಲ್ವಾ ಆರೋಗ್ಯ. ಕರೆಕ್ಟ್ ಆಗಿ ನಿದ್ದೆ ಬೇಕನ್ನೋದು ಒಂದು ವರ ಅಲ್ವಾ ಅದು? ಹೌದು. ಸ್ಕೂಲಲ್ಲಿ ಜಸ್ಟ್ ಪಾಸ್ ಆದ್ರೆ ಸಾಕು ಅಂತ ಓದ್ತಾ ಇದ್ದೇನೆ ಅಲ್ಲ, ಅಂತ ವ್ಯಕ್ತಿ ನಾನು. ಕೆಲವು ಸಲ ತುಂಬಾ ಸತ್ಯವಾಗಿರೋದು ಬಹಳ ಸಮಸ್ಯೆ. ಓಕೆ, ನೆಕ್ಸ್ಟ್ ನಿಮ್ಮ ಮನೇನ ತೋರಿಸ್ತೀರಾ ನೀವು? ತೇಜಸ್ ಇವಾಗ ನನ್ನನ್ನು ಅದೇ ಮಧ್ಯದಲ್ಲೇ ಬಿಟ್ಟು ಹೋಗ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಹುಡುಗಿನ್ ನೋಡಕ್ ಹೋಗ್ತಾ ಇದ್ದೇನೆ. ಹೌದಾ? ಅಲ್ಲಿ ಸೆಟ್ ಆಗಿಲ್ಲ ಅಂತಂದ್ರೆ ಫ್ರೆಂಡ್ಸ್, ಒಳ್ಳೆ ಹುಡುಗಿ ಇದ್ರೆ ಕಮೆಂಟ್ ಮಾಡಿ. ನಮ್ ರಾಘವಣ್ಣಂಗೂ ಹೇಳ್ತಾ ಇದ್ದೆ, ಇವಾಗ ನನ್ನ ತಮ್ಮನ್ಗೂ ಹೇಳ್ತಾ ಇದ್ದೀನಿ. ಇವ್ರು ಹೆಂಗೆ ಸಂಬಂಧ? ಅವನು ಹೆಂಗಿದು ಕತೆ? ಇದು ಕಮೆಂಟ್ ಮಾಡಿ. ನಂಬರು ಹಾಕ್ಬಿಡಿ ಕೆಳಗಡೆ. ನಿಮ್ಗೆ ಯಾಕೆ ಬೇಕದು? ಓಕೆ ಕಣೋ, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಎಕ್ಸ್ಪ್ಲೇನ್ ಮಾಡಿ, ಯಾವ್ದಿದು ಜಾಗ, ಏನಿದು? ಇದು ನಮ್ಮ ಕಾನ್ಫರೆನ್ಸ್ ರೂಮ್. ಓ, ನಿಮ್ಮ ಕಾನ್ಫರೆನ್ಸ್ ರೂಮ್. ಸೊ ಪ್ಲೇಸ್ ಟು ಥಿಂಕ್, ಎಕ್ಸಿಕ್ಯೂಟ್, ವರ್ಕ್ ಪ್ಲಾನ್ ಇಲ್ಲೇ ಮಾಡ್ತೀವಿ. ಸೊ ರಿಫ್ಲೆಕ್ಷನ್ಸ್ ಕಾನ್ಸೆಪ್ಟ್ ಮಾಡ್ತೀವಿ. ಸೊ ಟಾಪ್, ಬಾಟಮ್, ರೈಟ್, ಲೆಫ್ಟ್ ನಿಮಗೆ ಕಂಪ್ಲೀಟ್ಲಿ ರಿಫ್ಲೆಕ್ಟಿವ್ ಫ್ಯಾನ್ಸ್ ಸಿಗುತ್ತೆ. ನೋಡಿ, ಇಲ್ಲಿ ನೋಡಿದ್ರು ನಾನೇ, ಎಲ್ಲೆಲ್ಲೆಲ್ಲೆಲ್ಲೂ ಹೆಂಗ್ ತಿರುಕೊಂಡ್ರು ನಮಗ್ ನಾವು ಕಾಣಿಸ್ಕೋತೀವಿ. ಇಲ್ಲಿ ಕುತ್ಕೊಂಡು ಥಿಂಕ್ ಮಾಡಿದ್ರೆ ಬೌಂಡ್ರೀಸ್ ಇರಬಾರ್ದು, ಇನ್ಫಿನಿಟಿಯಾಗಿ ಕಾಣಬೇಕು ಅಂತ. ಸೊ ಏನು ಯೋಚನೆ ಮಾಡ್ಬೇಕಾದ್ರೆ ಏನು ಬೌಂಡ್ರೀಸ್ ಇರಬಾರ್ದು. ಎಸ್. ಸೊ ದೀಪ ಕುತ್ಕೊಂಡು ಯೋಚನೆ ಮಾಡಿದಾಗ ನಮ್ಮ ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು ಅಂತ ಬರುತ್ತಲ್ವಾ, ಆ ಸಾಧನೆ ಮಾಡೋದಕ್ಕೆ ಯೋಚನೆ ಮಾಡುವಂಥ ಜಾಗ ಅಂತೆ. ವಾಹ್, ನೈಸ್. ಐ ಥಾಟ್ ಇಟ್ಸ್ ಅ ಲಿವಿಂಗ್ ರೂಮ್. ಹೆಂಗಿದೆ ಟಿವಿಗೆ ಏನು ಇಲ್ವೇ ಇಲ್ಲ. ಡಿಸ್ಟ್ರಾಕ್ಷನ್ ಅಲ್ವಾ, ಸೊ ಕಾನ್ಸಂಟ್ರೇಟ್ ಕಾನ್ಸಂಟ್ರೇಷನ್. ಓ, ವೆರಿ ನೈಸ್. ಓಕೆ, ಬಟ್ ಎಲ್ಲ ಒಂಥರ ಲೆವೆಲ್ ಬೈ ಇದೆಯಲ್ಲ. ಸೊ ಕಂಪ್ಲೀಟ್ ಬಿಲ್ಡಿಂಗ್ ನಿಮಗೆ ಸಿಮೆಟ್ರಿಕಲ್ ಕಾನ್ಸೆಪ್ಟ್ ಅಂತ ಮಾಡಿದೀವಿ. ಓಕೆ. ಒಂದು ಬೀಮ್ ನೋಡ್ರೆ ಇನ್ನೊಂದ್ ತರ ಇರುತ್ತೆ. So step ನೋಡಿದ್ರೆ separate design, that's a different design, this is a different design. ಮೇಲೆ ಹೋಗ್ತಾ ಇನ್ನ ಬೇರೆ ಡಿಸೈನ್ಸ್ ಬರ್ತಾರೆ. ಓ, ನೈಸ್. ಒನ್ ಬೀಮ್ ನಿಮ್ಗೆ ಇನ್ನೊಂದು ಬೀಮ್ ತರ ಇರಲ್ಲ. ಇದು ಈ ಆಂಗಲ್ ಅಲ್ಲಿ ಇದೆ, ಅದು ಆ ಆಂಗಲ್ ಅಲ್ಲಿ ಇದೆ. ಇನ್ನೊಂದ್ ಕಡೆ ಸ್ಟ್ರೇಟ್ ಇರುತ್ತೆ, ಇನ್ನೊಂದ್ ಕಡೆ ಬೇರೆ ಆಂಗಲ್ಸ್ ಇರುತ್ತೆ. ಯಾವ್ದು ಒಳ್ಳೆ ಮ್ಯೂಸಿಯಂ ಬಂದಂಗಿದೆ ನಂಗೆ ನಿಜವಾಗ್ಲೂ. ನೈಸ್. ಇಲ್ಲಿ ಕುತ್ಕೊಂಡು ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಾನು ನಿರಂಜನ್ ನಾವ್ ಯಾವಾಗ ಮನೆ ಕಟ್ಟಿಸ್ತೀವಿ? ನಮ್ಗೆ ಈ ತರ ಯಾವಾಗ ಒಂಥರ ಯುನೀಕ್ ಆಗಿ ಏನೋ ಐಡಿಯಾಸ್ ಬರುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಐ ಥಿಂಕ್ ನಿರಂಜನ ಇಲ್ಲಿ ಕರ್ಕೊಂಡ್ಬಂದು ಅವನು ಫುಲ್ ಇನ್ಸ್ಪೈರ್ ಆಗಿ ನಾವಿಬ್ರು ಆದಷ್ಟು ಬೇಗ ಒಂದು ಬ್ಯೂಟಿಫುಲ್ ಆಗಿರುವಂತ ಮನೆ ಕಟ್ಟಿಸ್ಬೇಕು ಅಂತ ನಮಗೂ ಆಸೆ ಆಗ್ತಾ ಇದೆ. ಅದನ್ನ ಕಟ್ಟಿಸ್ತೀವಿ. ಮತ್ತೆ ನಿಜವಾಗ್ಲೂ ಈ ಮನೆ ನೋಡಿದಾಗ ಒಂಥರ ಇನ್ಸ್ಪಿರೇಷನ್ ಆಗಿ ಫೀಲ್ ಆಗ್ತಾ ಇದೆ ನನಗೆ. ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ಬೇಕಂತೆ.
ಫುಲ್ಲು ತಲೆ ಹುಳ ಬಿಟ್ಕೊಂಡು ಜೀವನದಲ್ಲಿ ಏನ್ ಸಾಧಿಸ್ಬೇಕು, ಏನ್ ಮಾಡ್ಬೇಕು, ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಏನು ಅಂತ ಯೋಚನೆ ಮಾಡುವಂತ ಜಾಗ ಇದು. ಯಾವ ಡಿಸ್ಟ್ರಾಕ್ಷನ್ಸು ಇಲ್ಲ, ಏನೂ ಇಲ್ಲ, ಕಾಮಾಗಿ ಪೀಸ್ಫುಲ್ ಆಗಿದೆ. ಆಮೇಲೆ ಎಲ್ಲಿ ಸುತ್ತಮುತ್ತ ನೋಡಿದ್ರು ನಿಮ್ಮನ್ನ ನೀವು ನೋಡ್ಕೋತೀರಾ. ಸೊ ನೈಸ್, ತರ ಯೂನಿಕ್ ಆಗಿದೆ. ಬೆಂಗಳೂರಲ್ಲಂತೂ ನಾನಂತೂ ನಿಜವಾಗ್ಲೂ ಈ ತರ ನನ್ನ ಜೀವನದಲ್ಲಂತೂ ನಾನು ಈ ತರ ಮನೆ ನಾನು ನೋಡೇ ಇಲ್ಲ ನೋಡಿ. ಎಲ್ಲರೂ ಎಷ್ಟು ದೂರ ಹೋದ್ರು ಎಲ್ಲಿ ಕಾಣಿಸಿ ನಿಂತ್ಕೊಂಡ್ರು ನಾನು ಇಲ್ಲೂ ನೋಡ್ಕೋಬಹುದು, ಇಲ್ಲೂ ನೋಡ್ಕೋಬಹುದು, ಅಲ್ಲೂ ನೋಡ್ಕೋಬಹುದು. ಆ ತರ ಇದೆ ಜಾಗ. ಇಟ್ಸ್ ವೆರಿ ನೈಸ್. ಇದನ್ನ ಎಲ್ಲಿ ತಗೊಂಡ್ಬಂದ್ರಿ ನೀವು? ಫಿರೋಜಾಬಾದ್ ಅಂತ. ಓಕೆ. ಅಲ್ಲಿ ನಿಮಗೆ ಗ್ಲಾಸ್ ವರ್ಕ್ಸ್ ಸ್ಪೆಷಲಿಸ್ಟ್ ಇರ್ತಾರೆ. ಫಿರೋಜಾಬಾದ್. ಓಕೆ. ಬೌಲ್ಡರ್ಸ್ ಡಿಸೈನ್ ಮಾಡಿಸಿದ್ದು. ಕಾಪರ್, ಸಿಲ್ವರ್ ಅಂಡ್ ಗೋಲ್ಡ್ ಲೈಟ್ಸ್ ಬರುತ್ತೆ. ಇದೇಂಗ್ ಥಾಟ್ ಬಂತು ಆಕ್ಚುಲಿ? ಇಲ್ಲಿ ಇದೇ ತರ ಕಾನ್ಸೆಪ್ಟ್ ಅಲ್ಲೇ ಮಾಡ್ಬೇಕು ಅಂದ್ರೆ ಟೂ ಮೆನಿ ಕಾನ್ಸೆಪ್ಟ್ಸ್ ಬರ್ತಾ ಇರುತ್ತೆ, ಯಾವ ಪ್ಲೇಸ್ಗೆ ಮಾಡ್ಬೇಕು ಅಂತ. ಓಕೆ. ಇವಾಗ ನೀವು ಬಾಟಮ್ ಸಿಲ್ವರ್ ನೋಡಿದ್ರಿ, ಕಾಪರ್ ನೋಡಿದ್ವಿ, LED ನೋಡಿದ್ವಿ, ರಿಫ್ಲೆಕ್ಷನ್. ಯಾ, ಇಲ್ಲಿ ನೋಡಿ ಇದು ಬ್ಲ್ಯಾಕ್. ಹಾ, ಅದು ಮಿರರ್ ಬ್ಲ್ಯಾಕ್ ಮಾಡಿದ್ವಿ ಸೊ ದಟ್ ನಿಮ್ಗೆ ರಿಫ್ಲೆಕ್ಷನ್. ಹಾ ಹಾ ಹಾ, ನೈಸ್, ಚೆನ್ನಾಗಿದೆ. ಇದೆಲ್ಲಿಂದ ಮಾಡಿಸ್ಕೊಂಡ್ ಬಂದ್ರಿ ಈ ಟಿಪಾಯ್? ಇದು ಹಾಂಗ್ಕಾಂಗ್ ಮಾಡಿಸಿರ್ಬೇಕು. ಹಾಂಗ್ಕಾಂಗ್. ಓ ನೈಸ್. ಸೊ ಇಲ್ಲಿಂದ ಮನೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಈಗ ಆಕ್ಚುಲಿ ಮೇನ್ ಜಾಗಕ್ಕೆ ಬಂದಿದ್ದೀವಿ. ಓ, ಟಾಪ್ ಆಂಗಲ್ ಇಂದನೂ ನೋಡಿ ಎಲ್ಲ ಕಾಣಿಸಿದೆ, ಬ್ಯೂಟಿಫುಲ್ ಆಗಿದೆ. ಅದೆಲ್ಲ ಪುಡಿಗಳು, ಚಟ್ನಿ, ಟೀ, ಕಾಫಿ ಈ ತರ ಸೆಟ್ಟಿಂಗ್ ನೋಡಿ ಹೆಂಗ್ ಸಿಕ್ಕಿದೆ ಹಂಗೆ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ನೋಡಿ. ರೆವ್ವಾ ರೆವ್ವಾ. ಇಲ್ಲಿ ಒಳಗಡೆ ಯಬ್ಬಾ ಡೋರ್ ತೆಗೆದ್ರೆ ತುಂಬಾ ಜಾಗ ಬೇಕಲ್ವಾ, ಅದಕ್ಕೆ ಇದರಲ್ಲೇ ಫೋಲ್ಡೇಬಲ್ ಇದೆ. Welcome to my room. Oh my god. ಬಾತ್ರೂಮ್ ಅನ್ನು ತೋರಿಸುವಂತ ಸಮಯ ಈಗ. ವಾಟ್ ಇಸ್ ದಿಸ್? ಯಾ, ಇದು ವರ್ಲ್ಡ್ ಅಲ್ಲಿ ಇನ್ನೂ ಲಾಂಚ್ ಆಗಿಲ್ಲ. ಸೊ ನಮ್ಗೆ ಅದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ವಿ ಗಾಟ್ ಇಟ್. ಎಷ್ಟೇ ಯೂನಿಕ್ ಆಗಿ ಮನೆ ಕಟ್ರು, ಏನೇ ಸೂಪರ್ ಆಗಿದ್ರು ಏನೋ, ಈ ಬಟ್ಟೆ ಒಗೆಯೋ ಕಲ್ಲಂತೂ ಇರಲೇಬೇಕು.